ಸನ್ಮಾನ್ಯ ಶ್ರೀ ನಸೀರ್ ಅಹಮದ್ ಸಾಹೇಬರು ಇಲ್ಲಿಗೆ ಆಗಮನಿಸಿದ್ದಾರೆ. ಸಾಹೇಬರು ರಾಜ್ಯದ ಅಲ್ಪಸಂಖ್ಯಾತರ ಬಂಧು ಎಂದು ಹೆಸರು ಪಡೆದು ನಿರಂತರವಾಗಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಈ ಅಭಿಯಾನದಲ್ಲಿ ನಾನು ಸನ್ಮಾನ್ಯರಿಗೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಪರವಾಗಿ ನಾನು ಹೂಗುಚ್ಚೆ ನೀಡುವ ಮೂಲಕ ಮಾನ್ಯ ಮುಖ್ಯಮಂತ್ರಿ ಇವರ ರಾಜಕೀಯ ಕಾರ್ಯದರ್ಶಿಯಾದಂತಹ ಸನ್ಮಾನ್ಯ ಶ್ರೀ ನಸೀರ್ ಅಹಮದ್ ಸಾಹೇಬರಿಗೆ ವೇದಿಕೆಯಲ್ಲಿ ಬರಬೇಕೆಂದು ನಾನು ಕೋರ್ಕೊಳ್ತೇನೆ. ಈಗಾಗಲೇ ಪ್ರೊಫೆಸರ್ ಡಾಕ್ಟರ್ ಪುರುಷೋತ್ತಮ್ ಬಿಲಿಮಡೆ ಅವರು ನಮಗೆ ಕನ್ನಡ ಕಲಿಕೆಯ ಬಗ್ಗೆ ಯಾವ ರೀತಿ ನಾವು ಸರಳವಾಗಿ ನಾವು ಕನ್ನಡವನ್ನು ಕಲಿಬಹುದು ಅಂತ ಒಂದು ನಮಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದನ್ನು ನಾವು ಹಂತ ಹಂತವಾಗಿ ನಾವು ಜಾರಿ ಮಾಡಬೇಕಾಗಿದೆ. ನಾವು ಮೈನಾರಿಟಿ ಕಮಿಷನ್ ಇಂದ ಎಲ್ಲ ಮಾಡ್ತೀವಿ. ಈಗ ನಾನು ಮಾನ್ಯ ಮುಖ್ಯಮಂತ್ರಿ ಇವರ ರಾಜಕೀಯ ಕಾರ್ಯದರ್ಶಿಯಾದಂತಹ ಸನ್ಮಾನ್ಯ ಶ್ರೀ ನಸೀರ್ ಅಹಮದ್ ಸಾಹೇಬರಿಗೆ ವೇದಿಕೆಯಲ್ಲಿ ಬರಬೇಕೆಂದು ನಾನು ಕೋರ್ಕೊಳ್ತೇನೆ. ಉದ್ಘಾಟನಾ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈ ಕಾರ್ಯಕ್ರಮದ 2ನೇ ಅಧಿವೇಶನದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನಸೀರ್ ಅಹಮದ್ ಸಾಹೇಬರು ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಸಾಹೇಬರು ಅಲ್ಪಸಂಖ್ಯಾತರ ಏಳಿಗೆಗಾಗಿ ತುಂಬಾ ಕೆಲಸಗಳನ್ನು ತಮ್ಮ ಹಂತದಲ್ಲಿ ಏನಾಗಬೇಕು ಅದೆಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದು ತುಂಬಾ ಶ್ಲಾಘನೀಯವಾಗಿದೆ. ಈಗ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನು ತಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತಾಡಬೇಕಂತ ನಾನು ಸನ್ಮಾನ್ಯ ಶ್ರೀ ನಸೀರ್ ಅಹಮದ್ ಸಾಹೇಬರಿಗೆ ನಾನು ಕೋರ್ಕೊಳ್ತೇನೆ. ಅಸ್ಸಲಾಮು ಅಲೈಕುಂ. ಈಗಾಗಲೇ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಪುರುಷೋತ್ತಮನವರು ಕನ್ನಡ ಕಲಿಕೆ ಯಾವ ರೀತಿ ಇದನ್ನು ಮಾಡಬೇಕು ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು. ಮತ್ತೆ ಸುಮಾರು ಅರ್ಧ ಗಂಟೆ ಕಾಲ ಪಾಠವನ್ನು ಸಹ ಹೇಳಿಕೊಟ್ರು. ಬರೀ ಸಂತೋಷ ಆಗ್ತಾ ಇದೆ. ಈ ಕರ್ನಾಟಕ ಮೈನಾರಿಟೀಸ್ ಕಮಿಷನ್ ವತಿಯಿಂದ ನಿಸಾರ್ ಸಾಹೇಬರು ನಮ್ಮ ಇಲ್ಲಿ ಸೇರಿರ್ತಕ್ಕಂಥದ್ದು ಎಲ್ಲ ನಮ್ಮ ಗುರುಗಳು. ಇವರು ಭಾರಿ ಜವಾಬ್ದಾರಿಯಿಂದ ಪ್ರತಿಯೊಂದು ನಮ್ಮ ಮಸ್ಜಿದ್ನಲ್ಲಿ ಪ್ರೇಯರ್ನ ಹೆಡ್ ಮಾಡ್ತಕ್ಕಂಥದ್ದು. ಸುಮಾರು ಒಂದು ದಿನದಲ್ಲಿ 5 ಸತಿ ನಮ್ಮ ಪ್ರೇಯರ್ಸ್ ಇರ್ತದೆ. ಅದು ಪ್ರತಿಯೊಂದು ಬಡಾವಣೆಯಲ್ಲೂ ಸಹ ಇರ್ತದೆ, ಪ್ರತಿಯೊಂದು ಜಾಗದಲ್ಲೂ ಸಹ ಇರ್ತದೆ. ಅಲ್ಲಿ ಅವ್ರಿಗೆ ಮಾತನಾಡೋದಕ್ಕೂ ಕೇವಲ ತಾವು ಹೇಳಿದ್ರಿ 36 ಗಂಟೆಯಲ್ಲಿ ಕಲಿಬಹುದು ಅಂತ ಹೇಳಿ. ನಾವು ಒಂದ್ಸತಿ ಪ್ರೇಯರ್ಗೆ ಹೋದ್ರೆ ಮಿನಿಮಮ್ 15ರಿಂದ 20 ನಿಮಿಷಗಳ ಕಾಲ ಆ ಪ್ರೇಯರ್ ಹಾಲಲ್ಲಿ ಇರ್ತೀವಿ. 5 ಸತಿ ಅಂತ ಹೇಳಿದ್ರೆ 1.5 ಗಂಟೆ ಒಂದು ದಿವಸದಲ್ಲಿ ನಾವು ಪ್ರೇಯರ್ ಹಾಲಲ್ಲಿ ಇರ್ತೀವಿ. ಒಂದು ದಿವಸದಲ್ಲಿ 1.5 ಗಂಟೆ ಇರ್ತೀವಿ. ಸೊ ಹಾಗಾಗಿ ಒಂದು ತಿಂಗಳಲ್ಲಿ ನಾವು ಆಲ್ಮೋಸ್ಟ್ ಕನ್ನಡ ಕಲೀಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿದ್ರೆ, ಈಗ ನಾವು ನೋಡಿದಾಗ सबको समझ में आती है कन्नड़ा? नहीं, उर्दू में बात करें। हाँ, उर्दू में कन्नड़ा समझ में आती है अक्सर। सबको समझ में आ रही है कन्नड़ा? सिर्फ आज के हालात जो हैं, ये हालात के नजरिया रखते हुए बहुत जरूरी है कन्नड़ा सीखना। अभी आप महाराष्ट्र के अंदर क्या चल रहा देख रहे हैं। महाराष्ट्र के अंदर कोई टैक्सी ड्राइवर हो या ऑटो ड्राइवर हो, जो छोटे छोटे मतलब बिहार से या यूपी से आकर जो वहां पर काम कर रहे हैं, उन लोगों को अगर वो मराठी में अगर नहीं बात करते तो उन लोगों के ऊपर जुल्म हो रहा है। तो
कर्नाटक के अंदर भी मतलब हमारी जिम्मेदारी है। अल्हम्दुलिल्लाह हम लोग कर्नाटक पैदा हुए हैं, कर्नाटक में ही बड़े हुए हैं और यहाँ पर भी रहने वाले हैं, जिंदगी गुजारने वाले हैं और हमारे बच्चों को तालीम भी यहाँ पर हो रही है। तो कन्नड़ा सीखना मेरे ख्याल से ये हमारा फर्ज है और सिखाने के लिए इंशाल्लाह पहले इंतजाम नहीं था, अभी इंतजाम भी हो रहा है। जैसा ಉರ್ದು ಅಕಾಡೆಮಿಯಲ್ಲಿ 30 ದಿವಸದಲ್ಲಿ ಉರ್ದು ಕಲಿಯಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಕನ್ನಡನೂ ಸಹ 36 ಗಂಟೆ 36 ದಿನ ಅಲ್ಲ 36 ಗಂಟೆ ಕಲಿಯಲಿಕ್ಕೆ ಅವಕಾಶ ಆಗ್ತದೆ. ಬಾರಿ ಸುಲಭವಾಗಿ ಈಗ ಪುರುಷೋತ್ತಮನವರು ಹೇಳಿಕೊಟ್ರು. ನಾನು ಯಾತಕ್ಕಾಗಿ ಮಸ್ಜಿದ್ ಬಗ್ಗೆ ಮಾತಾಡಿದೆ ಅಂತ ಹೇಳಿದ್ರೆ, मस्जिद के बारे में क्यों जिक्र किया तो अल्लाह की तरफ से एक इंतजाम है हमारे लोगों के लिए। 5 वक्त हम लोग मस्जिद में मिलती, 5 नमाज में मिलती। 2-2, 3-3 बार अगर आप बात भी करेंगे कन्नड़ा में कि भाई यावक बंद्री ಹೇಗಿದ್ರಿ, ಎಲ್ಲಿ ಹೋಗಿದ್ರಿ, ನೀವು ಕಾಣಲಿಲ್ವಲ್ಲ, ಎಷ್ಟು ದಿವಸ ಆಯ್ತು ನೀವು ಬಂದಿರ್ಲಿಲ್ವಲ್ಲ, मस्जिद बंदिर्लिल्वा, ऐसा ये 4-5 बात भी अगर तुम्हें बोलना बात करना शुरू करें तो मैं समझता हूं कि भाई चलते 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 आप सीखने के लिए मतलब एक माहौल बन जाएगा, एनवायरमेंट बन जाएगा, बड़ी मुश्किल भी नहीं होंगी। हमारे में मतलब ऐसा नहीं कि अभी जो पुरुषोत्तम साहब बोल रहे थे कि आप लोगों को क्या लिटरेचर पढ़ने की जरूरत नहीं है, कन्नड़ा में बैठकर डिबेट करने की जरूरत नहीं है, कन्नड़ा में बैठकर एसे लिखने की जरूरत नहीं है, कन्नड़ा में बैठकर कोई एग्जाम देने की जरूरत नहीं है, सिर्फ बात करना है। अब आप मतलब एक ऑटो रिक्शा खड़ा है, ऑटो रिक्शा वाले को मुझे नानो जेसी नगर ಹೋಗ್ಲಿಕ್ಕೆ ಬರ್ತೀರಾ, जेसी नगर ಹೋಗ್ಬೇಕು, नहीं कोई बस स्टॉप में बैठे या ट्रेन में बैठे, ಎಲ್ಲಿ ಹೋಗ್ತಾ ಇದ್ದೀರಿ, कहाँ जा रहे हैं आप, ನಾನು ಮೈಸೂರು ಹೋಗ್ತಾ ಇದ್ದೀನಿ, ತಾವೆಲ್ಲಿ ಹೋಗ್ತಾರೆ, ಮೈಸೂರು की ट्रेन में बैठे तो आप मैं ಮೈಸೂರು ಹೋಗ್ತಾ ಇದ್ದೀನಿ, ತಾವೆಲ್ಲಿ ಹೋಗ್ತಾ ಇದ್ದೀರಿ, ನಾನು ಚನ್ನಪಟ್ಟಣ ಹೋಗ್ತಾ ಇದ್ದೀನಿ। तो इस तरीके से मतलब छोटे छोटे ओनली टू वर्कआउट इन डे टू डे एक्टिविटीज। ऐसा नहीं कि तुम्हारे को किताब पढ़ने का है, किताब पढ़कर एग्जाम देने का है, ऐसा कुछ नहीं है। तो ये अच्छी शुरुआत है। मैं समझता हूं कि इसमें काफी हद तक हम लोगों को कामयाबी मिलेगी। अब मैं ऐसे भी हम माहौल मैं देखा हूं, बहुत सारे बच्चे हैं मतलब बेंगलुरु में ही पैदा हुए हैं, बेंगलुरु में ही पढ़े हुए हैं, ग्रेजुएट हो चुका है, मास्टर ग्रेजुएट हो चुका है और उनको कन्नड़ा बात करना नहीं आता क्योंकि माहौल नहीं, उस माहौल में सिर्फ इंग्लिश में पढ़े, फिर कॉलेज में दूसरा लैंग्वेज उनका हिंदी था, तीसरा लैंग्वेज वो फ्रेंच लिए या जर्मन लिए, कन्नड़ा नहीं लिए। तो आज ये भी मेरी गुजारिश है आप लोगों से, आपके बच्चों को जो भी स्कूल में 3 लैंग्वेज फार्मूला है उसमें एक आपकी मादरी जुबान भी उर्दू भी हो सकती है, सेकेंड लैंग्वेज कन्नड़ा भी हो सकता है, इंग्लिश भी हो सकता है। तो मतलब उसमें मतलब आसान से बच्चों को वहां पर जब एडमिशन दिलाते हैं उसके बारे में ख्याल रखिए, ख्याल रखकर कन्नड़ा सिखाने की कोशिश करें। तो अगर बच्चे उस वक्त कन्नड़ा में उनका इंतजाम हो गया तो मैं समझता हूं कि वो अभी बड़ी खुशी हुई मुझे सुनकर, पुरुषोत्तम साहब कह रहे थे कि 850 लोग हमारे जो है लेखक हैं, लिखने वाले हैं, मतलब कन्नड़ा पोएट्स हैं, कन्नड़ा में पोएट्स हैं, मतलब ये बड़ी खुशी की बात है क्योंकि ज्यादातर ये लोग नॉर्थ कर्नाटका से ही होंगे, जास्ती ಹೆಚ್ಚಾಗಿ नॉर्थ कर्नाटका, मंगलूरू, कोस्टल एरिया और वहां पर भी देखो कैसा माहौल है। कोस्टल एरिया मंगलूरू के अंदर वहां की मादरी जुबान तुलु है, फिर भी बेरी है मादरी जुबान, फिर भी कन्नड़ा में मतलब उनका हर आदमी कन्नड़ा जानता है वहां पर। तो इस तरीके से हम लोगों की अगर थोड़ी बहुत इसके बारे में अगर हम कोशिश करें, फिक्र करें, बात करें, मशवरा करें तो मैं समझता हूं कि बहुत बड़ी कामयाबी होगी। और खासकर आप लोग जो हर मस्जिद के अंदर मस्जिद वो उस मोहल्ले के अंदर आप लोगों का रसूख है, आप लोग वहां पर हमारे जितने भी
पेरेंट्स हैं, मतलब वहां के जो खासकर माँ बाप, आप उन लोगों को भी आपको कहना चाहिए कि आपके लड़कों को कन्नड़ा पढ़ाने के, कन्नड़ा लैंग्वेज थर्ड लैंग्वेज लेने की कोशिश करने के लिए उसके बारे में भी आप थोड़ा बहुत उनका एक माहौल ऐसा बनाएं कि भाई जर्मन लैंग्वेज अगर करना है बाहर जाने वाले वो भी हो सकता है, फ्रेंच पढ़ो, जर्मन पढ़ो, इटालियन पढ़ो, सब कुछ करो, सब लोकल जो स्टेट की लैंग्वेज है, ऑफिशियल लैंग्वेज कन्नड़ा भी पढ़ना बहुत जरूरी है। इसके बारे में आप लोग थोड़ा इसके बारे में अगर कोशिश करेंगे तो मैं समझता हूं कि बहुत बड़ी कामयाबी होगी और इंशाल्लाह आगे चलकर ये क्लासेस कंटिन्यू होंगे। और उन्होंने एक बड़ा अच्छा सुलभ नहीं ऑनलाइन के लिए भी वेबसाइट kannada.kalika.com, उसमें अभी बहुत सारे बच्चे आप यहाँ पर जो मौजूद हैं वो नोट कर चुके होंगे, तो वो भी अगर आप देख लेंगे तो उसमें कन्नड़ा से सीखने के लिए बहुत अच्छा मौका मिलेगा। और जैसा कि अभी हमारे के उर्दू कन्नड़ा इंग्लिश कन्नड़ा उर्दू इस तरीके से भी हो सकता है, इसमें आसानी भी होगी। तो इंशाल्लाह मैं बड़ी कामयाब एक नया एक सोच है और नया एक मतलब हमारे निसार साहब की ये सोच जो है मैं समझता हूं कि बहुत आगे तक इससे फायदा होगा, क्योंकि खासकर उलमा इकराम के ऊपर बहुत बड़ी जिम्मेदारी भी होती है और आप लोगों की जो बातें हैं वो लोगों के ऊपर बहुत असर भी करती है। तो मैं समझता हूं कि इसके बारे में आप बहुत अच्छी कोशिश करेंगे और इसकी शुरुआत आप लोगों से होगी, तो मैं समझता हूं कि प्रोग्राम बहुत कामयाब होगा। बस इन चंद अल्फाज के साथ मैं अपनी जगह लेता हूं। अल्लाह हाफिज। ನಾವೆಲ್ಲ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಈ ದಿನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ। ಈಗ ಈ ಸಮಾರಂಭದ ಕಡೆಯ ಅಂಕಣ ಏನಂದ್ರೆ ನಮ್ಮ ವಂದನಾರ್ಪಣೆ ಶ್ರೀ ಅಫ್ಜಲ್ ಪಾಷಾರ್ ಅವರಿಂದ ಎಂಡಿ ಕೆಎಂಡಿಸಿ ಅವರಿಂದ ವಂದನಾರ್ಪಣೆ। ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು। ಎಲ್ಲರಿಗೂ ನಮಸ್ಕಾರ। ಈ ಒಂದು ಸುಂದರ ಕಾರ್ಯಕ್ರಮ ಮುಖ್ಯವಾಗಿ ಅರಬ್ಬಿ ಮದ್ರಸಾಗಳಲ್ಲಿ ಬೋಧಿಸುವ ಶಿಕ್ಷಕರಿಗೆ ಕನ್ನಡ ಕಲಿಕೆ, ನಾಡ ಭಾಷೆ, ಕರ್ನಾಟಕದ ಆಡಳಿತ ಭಾಷೆ ಈ ಒಂದು ಅಲ್ಪಸಂಖ್ಯಾತರ ಸಮುದಾಯದ ಧರ್ಮಗುರುಗಳಿಗೆ ಕಲಿಸಬೇಕು ಅನ್ನೋ ಒಂದು ಆಶಯದೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿಬಂತು। ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ಮತ್ತೆ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ನಮ್ಮೆಲ್ಲರ ಈ ಒಂದು ಅಲ್ಪಸಂಖ್ಯಾತ ಸಮುದಾಯರು ಅನಕ್ಷರತೆಯಿಂದ ಅಕ್ಷರತೆ ಕಡೆಗೆ ಮತ್ತು ಬಡತನದಿಂದ ಸ್ವಾವಲಂಬನೆ ಕಡೆಗೆ ಬರಬೇಕು ಅಂತ ಹೇಳಿ ಸದಾ ಈ ಒಂದು ಸಮುದಾಯದ ಏಳಿಗೆಗೆ ಶ್ರಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ಶ್ರೀ ನಸೀರ್ ಅಹಮದ್ ಸಾಹೇಬರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್। ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರು ನಮ್ಮ ಮಾನ್ಯ ಸಚಿವರು ಆದಂತಹ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರು ಆದಂತಹ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಉದ್ಘಾಟನೆ ಮಾಡಿದ್ದಾರೆ। ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಈ ಸಮಾರಂಭ ಮತ್ತು ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ। ಮತ್ತೆ ಈ ಒಂದು ಕಾರ್ಯಕ್ರಮದ ರೂವಾರಿ ಮತ್ತೆ ತಮಗೆಲ್ಲರಿಗೂ ಬೋಧನೆ ಮಾಡಿ ಮತ್ತೆ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತಹ ಅಧ್ಯಕ್ಷರು ಆದಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ್ ಬೆಳಿಮಗೆ ಸಾಹೇಬರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ। ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ರೂಪರೇಷೆಗಳು ಮತ್ತೆ ಈ ಕಾರ್ಯಕ್ರಮ ಮೂಡಿ ಬರೋದಕ್ಕೆ ಮತ್ತೆ ಈ ಒಂದು ಸಮುದಾಯ ಕನ್ನಡ ಕಲ್ತ್ಕೊಂಡು ಕನ್ನಡದಲ್ಲಿ ಮಾತನಾಡಿ ಕನ್ನಡದ ಆಡಳಿತ ಭಾಷೆಯನ್ನು ತಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದ ಒಂದು ಭಾಗವಾಗಬೇಕು ಅಂತ ಒಂದು ಆಶೋತ್ತರಗಳಿಂದ ಕರ್ನಾಟಕ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರು ಆದಂತಹ ಶ್ರೀಮಾನ್ ಶ್ರೀ ನಿಸಾರ್ ಅಹಮದ್ ಸಾಹೇಬರು ಕಾರ್ಯಕ್ರಮ ರೂಪಿಸಿದ್ದಾರೆ। ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ। ಮತ್ತೆ ಅವರಿಗೆ ಅವರು ರೂಪಿಸುತ್ತಿದ್ದ ಎಲ್ಲಾ ಕಾರ್ಯಕ್ರಮಗಳಿಗೆ ಹಗಲಿರುಳು ರೂಪರೇಷೆಗಳನ್ನು ನಿರ್ಮಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಮಾಜುದ್ದೀನ್ ಖಾನ್ ಸಾಹೇಬರು ಕಾರ್ಯದರ್ಶಿಗಳು ಅಲ್ಪಸಂಖ್ಯಾತರ ಆಯೋಗ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ। ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬರಲು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯೂ ಆದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಹಾಣೆಗಲ್ ಸಾಹೇಬರು ಬಂದು ತಮ್ಮ ಉಪಸ್ಥಿತಿಯನ್ನು ತೋರಿಸಿದ್ರೆ ಅವ್ರಿಗೂ ಕೂಡ ಒಂದು ಕಾರ್ಯಕ್ರಮದ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ। ಹಾಗೆ ಈ ಮುಖ್ಯವಾಗಿ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ಭಾಷೆಯನ್ನು ಕಲಿಕೊಳ್ಬೇಕು ಅಂತ ಮತ್ತೆ ಈ ಒಂದು ಕನ್ನಡ ಪ್ರಾಧಿಕಾರ ಅಭಿವೃದ್ಧಿ ನಿಗಮದ ಮಂತ್ರಿ ಶ್ರೀ ಫಣಿಕುಮಾರ್ ಸಾಹೇಬರು ಕೂಡ
ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಒಂದು ಶಿಬಿರಾರ್ಥಿಗಳಾಗಿ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಾ. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸಿ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀವಿ.